ಇವತ್ತಿನ ಲಾಗ್ ಶುರು ಮಾಡ್ತಾಯಿದ್ದೀನಿ. ಲಾಗ್ ಅನ್ನೋದಕ್ಕಿಂತ ಇವತ್ತೊಂದು ಕಟಿಂಗ್ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಬರೀ ಲಾಗ್ಸೇ ಇರಬಾರ್ದು ಅನ್ನೋ ಒಂದು ರೀಸನ್ಗೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಕಟ್ಟಿಂಗು ಮತ್ತು ಸ್ಟಿಚಿಂಗು, ಎಂಬ್ರಾಯ್ಡ್ರಿ ವರ್ಕು ಎಲ್ಲದನ್ನು ಶೇರ್ ಮಾಡ್ತೀನಿ ನನ್ನ ಚಾನಲಲ್ಲಿ. ಸೊ ಈಗ ಅದಾಗಿಂದ ಅದಕ್ಕೆ ಇವಾಗ ಬ್ಲೌಸ್ ಕಟ್ಟಿಂಗ್ ನಾನು ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಲೈನಿಂಗ್ ಬ್ಲೌಸ್ ಕಟ್ಟಿಂಗು. ಈಗ ಇದು ವರ್ಕ್ ಬ್ಲೌಸಿಗೆ ನಾನು ಅಳತೆ ತೊಗೊಂಡು ಕಟ್ಟಿಂಗ್ ಮಾಡ್ತಾಯಿದ್ದೀನಿ, ಮಾರ್ಕ್ ಮಾಡಿಕೊಂಡು. ತುಂಬ ಸಿಂಪಲ್ಲಾಗಿ ನಾನು ಮಾಡೋ ಅಂಥದ್ದು, ತುಂಬ ಮೆಥಡು, ಹಾಗೆ ತುಂಬಾ ಚೆನ್ನಾಗಿ ಕೂರುತ್ತೆ ಬ್ಲೌಸ್ ಮಾತ್ರ ಪರ್ಫೆಕ್ಟಾಗಿ. ಹಾಗಾಗಿ ಎಲ್ಲರೂ ಆರಾಮ್ಸೆ ಕಲಿಬೋದು. ಯಾಕಂದರೆ ಕೆಲವರು ಬಟ್ಟೆ ಹಾಕ್ಕೊಳ್ಳೋದು ಅರ್ಥ ಆಗೋದಿಲ್ಲ ಅಂತಾರೆ. ಸೊ ನಾನು ಮಾಡೋ ಮೆಥಡಲ್ಲಿ ಮಾಡಿದರೆ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಕಲಿತೀರಾ ಅಂತ ಒಂದು ನನ್ನ ಒಪಿನಿಯನು. ಸೊ ನೋಡಿ, ಇವಾಗ ನಾನು ಏನಿಲ್ಲ, ಮೆಜರ್ಮೆಂಟ್ ನಾನು ತೊಗೊಳ್ಳೋದೇ ಇಲ್ಲ. ಯಾಕೆಂದರೆ ಪರ್ಫೆಕ್ಟಾಗಿ ನಾವು ಒಂದು ಬ್ಲೌಸ್ ಪರ್ಫೆಕ್ಟಾಗಿ ಬರಬೇಕಂತಂದರೆ ಅಳತೆ ಬ್ಲೌಸಿಂದನೇ ನಾನು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡೋ ಅಂಥದ್ದು. ಅಷ್ಟು ಚೆನ್ನಾಗಿ ಕೂರುತ್ತೆ ಬ್ಲೌಸು. ಹಾಗಾಗಿ ಈ ವಿಡಿಯೋನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ನೋಡೋರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಹಾಗೆ ನನ್ನ ಚಾನಲಲ್ಲಿ ನಾನು ಬ್ಲೌಸ್ ಸ್ಟಿಚಿಂಗು ಖಂಡಿತವಾಗ್ಲೂ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು, ನಾನು ಹೊರ್ಗಡೆನೇ ಇಟ್ಕೊಂಡಿದ್ದೀನಿ ಮಿಷನ್ನು. ಮೊಬೈಲ್ ಇಟ್ಕೊಳ್ಳೋದ್ರಿಂದ ಏನಾದರೂ ಅಂದ್ಕೊತಾರೆ ಜನ, ಏನಾದರೂ ಅಂತಾರೆ ಅನ್ನೋ ಒಂದು ಫೀಲಲ್ಲೇ ನಾನು ಮೊಬೈಲ್ ಇಟ್ಕೊಂಡಿಲ್ಲ, ಹೊರಗಡೆ ಇಟ್ಕೊಂಡು ಈ ಕಡೆ ಸ್ವಲ್ಪ ಸೈಡಲ್ಲಿ ಇಟ್ಕೊಂಡಿದ್ದೀನಿ, ಕಾಣೋದಿಲ್ಲ ಅಂತ ಅಂದ್ಕೊಂಡು. ಸೊ ಈ ರೀತಿ ಒಂದು ಇವಾಗ ಬಾಡಿ ಮೇಲೆ ತೋಳು ಸ್ಲೀವ್ಲೆಸ್ ಸ್ಯಾರಿ ಸ್ಲೀವ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ನಾನು ಮಾಡ್ಕೊಂಡು ಈ ರೀತಿ ನಾನು ಮಾಡೋವಂಥ ಮಾರ್ಕ್ ಮಾಡಿಕೊಂಡು ನಾನು ಸ್ಟಿಚ್ ಮಾಡೋದು. ಕೆಳಗಡೆ ಡೌನಿಗೆ 3 ಇಂಚ್ ತೊಗೊಳ್ತೀನಿ. ಹಾಗೆ ಶೇಪ್ಗೋಸ್ಕರ ಒಂದು 1/4 ಇಂಚು ತೊಗೊತೀನಿ. ತುಂಬ ಸಿಂಪಲ್ಲಾಗಿ ಆರಾಮ್ಸೆ ಕಟ್ ಮಾಡ್ಬೋದು. ಸ್ವಲ್ಪ ರಿಸ್ಕ್ ಆಯಿತು ಇದು ಬ್ಲೌಸು ಸ್ಟಿಚ್ ಮಾಡುವಾಗ. ಹಾಗಾಗಿ ನಾನು ವಿಡಿಯೋ ಮಾಡ್ಕೊಳ್ಳೋದಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಅಂದ್ಕೊಂಡು ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ. ಸೊ ನಿನ್ನೆ ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೆ, ಅದು ದುಡ್ಡು ಕೊಡೋಕ್ಕೆ ಬಂದಿದ್ಲು ಒಂದು ಹುಡುಗಿ. ಸೊ ನಮ್ಮದೇ ಆದಂಥ ಒಂದು ಅರ್ನಿಂಗ್ಸ್ ಮಾಡ್ಬೋದು, ನಾವು ಏನಾದರೂ ಬಿಸ್ನೆಸ್ ಮಾಡ್ಬೋದು ಅಂತ ಅಂದ್ಕೊಂಡ್ರೆ ಸೊ ಬೆಸ್ಟ್ ಆಪ್ಷನ್ ಅಂದರೆ ನನ್ನ ಟೈಲರಿಂಗ್ ಕೆಲಸ ನಾನು ತುಂಬ ಗೌರವಿಸ್ತೀನಿ, ತುಂಬ ಅಭಿಮಾನಿಸ್ತೀನಿ. ಯಾಕೆಂದರೆ ಸ್ಟಿಚಿಂಗ್ ಕೆಲಸನ ಅಷ್ಟು ಒಂದು ನನಗೆ ಒಳ್ಳೆಯದಾಗಿದೆ. ತುಂಬಾ ನನಗೆ ನನ್ನದೇ ಆದಂಥ ಒಂದು ದುಡಿಮೆ ಇರಬೇಕು ಅಂತ ಅಂದ್ಕೊಂಡು ಬ್ಲೌಸ್ ನೀಟಾಗಿ ಆಮೇಲೆ ಎಲ್ಲ ಕರೆಕ್ಟಾಗಿ ಫಿಟ್ಟಿಂಗ್ ಕುತ್ಕೊಂಡ್ರೆ ಎಲ್ಲಿದ್ದರೂ ಹುಡ್ಕೊಂಡು ಬಂದು ಹಾಕ್ತಾರೆ ಕಸ್ಟಮರ್ ಅಂತಂದರೆ ಅದಕ್ಕೆ ನಾನೇ ಒಂದು ಎಕ್ಸಾಂಪಲ್ ಅಂದ್ಕೊಳ್ತೀನಿ. ಯಾಕೆಂದರೆ ನಾನು ಟೈಮ್ ಆದರೆ ಆಗಲಿ ನಿಧಾನಕ್ಕೆ ಆಗಲಿ ತುಂಬ ನೀಟಾಗಿ ಸ್ಟಿಚ್ ಮಾಡಿಕೊಡ್ತೀನಿ. ಹಾಗಾಗಿ ಬೇರೆ ಊರಿಂದ ಕೂಡ ನನಗೆ ಆರ್ಡರ್ಸ್ ಬರ್ತಾಯಿತ್ತು ಬ್ಲೌಸ್ ಸ್ಟಿಚ್ ಮಾಡೋ. ತುಂಬ ಬಟ್ಟೆಗಳು ಬಿದ್ದಿದೆ ಈ ನಡುವೆ ಅಂತೂ. ಸೊ ಸ್ವಲ್ಪ ಟೈಮ್ ಹಿಡಿತಾ ಬಂತು. ಹಾಗಾಗಿ ವಿಡಿಯೋ ಹಾಕೋದಕ್ಕೆ ಸ್ವಲ್ಪ ನನಗೆ ಆಗ್ತಾಯಿಲ್ಲ. ಯಾಕಂದರೆ ತುಂಬ ಬಟ್ಟೆ ಇರೋದ್ರಿಂದ ವಿಡಿಯೋ ಡೈಲಿ ಹಾಕೋದಕ್ಕೆ ಆಗ್ತಾಯಿಲ್ಲ. ಸೊ ಇವತ್ತು ವಿಡಿಯೋ ಸ್ವಲ್ಪ ಲೇಟಾಗಿ ಬರುತ್ತೆ, ಆದರೆ ನೋಡಿ ಸಪೋರ್ಟ್ ಮಾಡಿ. ನೋಡಿ, ಇವಾಗ ಇದು ವರ್ಕ್ ಇರೋದ್ರಿಂದ ಸ್ವಲ್ಪ ಕಟಿಂಗ್ ಮಾಡೋದು ಸ್ವಲ್ಪನೇ ತ್ರಾಸಾಗುತ್ತೆ. ಹಾಗಾಗಿ ಈಗ ಸ್ಟಿಚ್ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡು ಕಟಿಂಗ್ ಮಾಡ್ತಾಯಿದ್ದೀನಿ. ಸೊ ಈ ಕಟಿಂಗ್ ವೀಡಿಯೋಸ್ ಕೂಡ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ನೋಡೋರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡುವಂಥ ಮೆಥಡ್ ತುಂಬಾ ಈಸಿಯಾಗಿರುತ್ತೆ ಕಟ್ಟಿಂಗು, ಮತ್ತು ಬೇಗ ಅರ್ಥನೂ ಕೂಡ ಆಗುತ್ತೆ. ಹಾಗಾಗಿ ಈ ರೀತಿ ಒಂದು ನಾನು ಕಟ್ಟಿಂಗ್ ಮಾಡೋಂಥ ಪ್ರೊಸೆಸ್ ಇರುತ್ತೆ. ಅದರಲ್ಲಿ ಇದು ಬಾರ್ಡರ್ ಹತ್ರನೇ ಬಂದಿತ್ತು ವರ್ಕು, ಆದರೆ ಸ್ಟಿಚ್ ಮಾಡೋದು ತುಂಬಾ ಕಷ್ಟ ಇರುತ್ತೆ ಈ ಥರದ್ದು ಬ್ಲೌಸ್ಗಳು. ಹಾಗಾಗಿ ಸ್ವಲ್ಪ ಟೈಮ್ ಹಿಡಿತಾ ಬಂತು. ಆಲ್ಮೋಸ್ಟ್ ಇದು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ನಾನು, ಯಾಕೆಂದರೆ ಸ್ಟಿಚ್ ಮಾಡೋದು ವಿಡಿಯೋ ಮಾಡೋಕ್ಕಾಗಿಲ್ಲ. ರೆಡಿ ಆಗಿಂದೆ ಬ್ಲೌಸು ಯಾವ ರೀತಿ ಕಾಣಿಸುತ್ತೆ ಅಂತ ಶೇರ್ ಮಾಡ್ತೀನಿ ನೋಡಿ.
ಇದು ಫ್ರಂಟ್ ನೆಕ್ ಇಂದು ಫ್ರಂಟ್ ನೆಕ್ ಬಂದ್ಬಿಟ್ಟು ಸ್ವಲ್ಪ ಹೆವಿ ವರ್ಕ್ ಇಲ್ಲ, ನಾರ್ಮಲ್ ವರ್ಕ್ ಕೊಟ್ಟಿದ್ದಾರೆ ಇದಕ್ಕೆ. ಹಾಗಾಗಿ ನೋಡಿ ಇವಾಗ ಫೈನಲಾಗಿ ಸ್ಟಿಚ್ ಮಾಡಿದ್ದೀನಿ ನಾನು. ಈಗ 2 ಬ್ಲೌಸ್ ಸ್ಟಿಚ್ ಮಾಡಿ ಕಟ್ಟಿಂಗ್ ಮಾಡ್ಕೊಂಡು 2 ಬ್ಲೌಸ್ ಸ್ಟಿಚ್ ಮಾಡಿ ಲಾಸ್ಟಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಬಂದಿದೆ ಇದು ಬ್ಲೌಸು. ವರ್ಕ್ ಏನು ಚೆನ್ನಾಗಿ ಬಂದಿದೆ, ಅಂದರೆ ಕಲರ್ ಕಾಂಬಿನೇಷನ್ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಅಂದ್ಕೊಳ್ತೀನಿ. ಡೋರಿ ಈ ರೀತಿ ಸಿಂಪಲ್ಲಾಗೆ ಮಾಡಿದ್ದೆ ನಾನು. ಅದು ತುಂಬಾ ಚೆನ್ನಾಗಾಗಿತ್ತು, ಗ್ರ್ಯಾಂಡಾಗಿ, ತುಂಬ ಯೂನಿಕ್ ಆಗಿರೋಂಥ ಡಿಸೈನ್ ಇದು. ಎಮ್ಮಿಂಗ್ ಮಾಡಬೇಕು ಮತ್ತು ಹುಕ್ಸ್ ಹಾಕ್ಬೇಕು ಇದಕ್ಕೆ. ಅದಾದಮೇಲೆ ಇನ್ನೂ ಒಂದು ಬ್ಲೌಸ್ ಕೂಡ ಸ್ಟಿಚ್ ಮಾಡಿದ್ದೆ ಅವ್ರದ್ದೇ, 2 ಬ್ಲೌಸ್ ಅವ್ರದ್ದೇ. ಟೈಮ್ ಹಿಡಿತಾ ಬಂತು, ಹಾಗಾಗಿ ನಾನು ಮತ್ತು ವಿಡಿಯೋ ಲೆಂತ್ ಆಗುತ್ತೆ ಅಂದ್ಕೊಂಡು ನಾನು ಒಂದೇ ವಿಡಿಯೋದಲ್ಲಿ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡಿರೋಂಥ ವಿಡಿಯೋ ತೋರಿಸಿಲ್ಲ ನಾನು. ಇದು ಹಾಗೆ ಸಿಂಪಲ್ಲಾಗಿ ಒಂದು ಲೇಸ್ ಇಟ್ಬಿಟ್ಟು ಈ ಥರ ಡೋರಿ ಮಾಡಿದ್ದೀನಿ. ತುಂಬ ಚೆನ್ನಾಗಾಗಿತ್ತು ಇದು ಕೂಡ ಬ್ಲೌಸು. ಅಂದರೆ ಇದು ವರ್ಕ್ ಬಂದಿದೆ ಅದರಲ್ಲೇ. ಇದು ಗಾಗ್ರಾ